ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಜೆ ಸೌಂದರ್ಯ ವ್ಲಾಗ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಎಸ್ ಫ್ರೆಂಡ್ಸ್, ಇವತ್ತು ಡೇ 2 ನಾವು ಕಣ್ಣೂರಲ್ಲಿ ವೆಕೇಷನ್ ವ್ಲಾಗ್ ಮಾಡ್ತಾ ಇರೋದು ಸೀರೀಸ್ ಮಾಡ್ತಿದ್ದೀನಿ. ಸೊ ಅದರಲ್ಲಿ ಇದು ಸೆಕೆಂಡ್ ಸೀರೀಸೋ ಥರ್ಡ್ ಸೀರೀಸ್ ಇರುತ್ತೆ, ಸ್ಕ್ರೀನ್ ಮೇಲೆ ಹಾಕ್ತಾಯಿರ್ತೀನಿ. ಸೊ ಇವತ್ತು ಅರ್ಲಿ ಮಾರ್ನಿಂಗ್ 6 o'clock 5 minutes ಎದ್ದೆ. ಒಳಗಡೆಯಿಂದ ನಿಧಾನಕ್ಕೆ ಆಚೆ ಬಂದೆ, ಬಿಕಾಸ್ ಅವ್ರಿಗೂ ಡಿಸ್ಟರ್ಬ್ ಆಗೋದು ಬೇಡ ಅಂತ. ಈಗ 6 o'clock 8 minutes ಆಗಿದೆ. ಲುಕ್ ಅಟ್ ಮೈ ಬ್ಯಾಕ್ ಸೈಡ್, ಯಾರೂ ಇಲ್ಲ. ಈ ಕಡೆನೂ ಯಾರೂ ಇಲ್ಲ ಆ್ಯಂಡ್ ಈ ಕಡೆನೂ ಯಾರೂ ಇಲ್ಲ. ತುಂಬ ಸಕ್ಕತ್ತಾಗಿದೆ ಈ ಒಂದು ಸೆರಾ ರಾಕ್ ಬೀಚ್ ರೆಸಾರ್ಟ್ ಅಂತೂ. ಐ ಆಮ್ ಲವಿಂಗ್ ಇಟ್ ಯಾರ್. ಇನ್ನು ರೂಪೇಶ್ ಅವರು ಮಲಗಿದ್ದಾರೆ. ಇಷ್ಟು ತುಂಬ ಚೆನ್ನಾಗಿದೆ. ನಾನು ಸ್ವಲ್ಪ ಹೊತ್ತು ಎಂಜಾಯ್ ಮಾಡ್ತೀನಿ. ಆ್ಯಂಡ್ ಇವತ್ತು ಹೇಗಿರುತ್ತೆ ಡೇ ಅಂದ್ಬಿಟ್ಟೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಎಷ್ಟೋ ಲಕ್ಷಗಳು ಕೊಟ್ಟು ಮಾಲ್ದೀವ್ಸ್ಗೆ ಅದಕ್ಕೆಲ್ಲ ಹೋಗೋದು ನಂಗೆ ನಿಜವಾಗ್ಲೂ ವೇಸ್ಟ್ ಅನ್ನಿಸ್ತು. ಇಷ್ಟು ಚೆನ್ನಾಗಿರೋ ಪ್ಲೇಸಸ್ಸು ನಮ್ಮ ಭಾರತದಲ್ಲಿರೋದು ನನಗೆ ತುಂಬ ಹೆಮ್ಮೆ ಅನ್ನಿಸ್ತಿದೆ. ನನಗೆ ನಿಜವಾಗ್ಲೂ ಇದೆಲ್ಲ ಇದೆ ಅಂತ ಗೊತ್ತಿರಲಿಲ್ಲ. ಕೆಲವೊಂದು ರಿಸರ್ಚ್ ಮಾಡಿದಾಗ ಏನು ಬೆಸ್ಟ್ ಸರ್ಪ್ರೈಸ್ ಕೊಡ್ಬೋದು ರೂಪೇಶ್ಗೆ ಅಂದಾಗ ನನಗೆ ಇದು ಬೆಸ್ಟ್ ಅನ್ನಿಸ್ತು. ತುಂಬಾ ರಿಸರ್ಚ್ ಮಾಡಿ ಶಾರ್ಟ್ ಲಿಸ್ಟ್ ಮಾಡಿ ಅದರಲ್ಲಿ ಇದನ್ನು ಫೈನಲೈಸ್ ಮಾಡಿದೆ. ಬಜೆಟ್ ಫ್ರೆಂಡ್ಲಿ ಆ್ಯಂಡ್ ಒಂದು ಸೂಪರ್ ಲಕ್ಸುರಿಯಸ್ ಫೀಲ್, ಪ್ರೈವೇಟ್ ಬೀಚ್, ವೆರಿ ನೆಕ್ಸ್ಟ್ ಟು ಅವರ್ ಸ್ಟೇ. ಆ ಸಮುದ್ರದ್ದು ಅಲೆಗಳ ಶಬ್ದ ಕೇಳಿಸ್ತಾ ಇದೆ ನಿಮಗೆ. ಆ್ಯಂಡ್ ನೈಟ್ ನಾವು ಮಲ್ಕೊಂಡಿದ್ದು 12 o'clock ಎದುರು ಮಲ್ಕೊಂಡ್ಬಿಟ್ಟ. ನಾನು ರೂಪೇಶ್ ಅಲ್ಲಿ ಕೂತ್ಕೊಂಡು ಇಷ್ಟು ಒಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಗೊತ್ತಾ, ಸಕ್ಕದಾಯಿತು. ಬಟ್ ನಾನು ರೂಪೇಶ್ಗೆ ಹೇಳ್ಬಿಟ್ಟಿದ್ದೀನಿ ಆ್ಯಂಡ್ ಮ್ಯಾನೇಜರ್ ಹತ್ರನೂ ಕೂಡ ಮಾತಾಡಿದ್ದೀನಿ, ಎವ್ರಿ 6 months ನಾವು ಇಲ್ಲಿಗೆ ಬಂದೇ ಬರ್ತೀವಿ ಅಂತ. ಎಷ್ಟೇ ಬ್ಯುಸಿ ಇದ್ದರೂ ನನಗೆ ಬುಕ್ಕಿಂಗ್ಸ್ ತೊಗೊಂಡಿರ ನಾನು ಯಾವಾಗ ಕೇಳಿದ್ರು ನನಗೊಂದು ರೂಮ್ ನೀವು ಕೊಡಲೇಬೇಕು, ದಟ್ ಟು ದಿಸ್ ರೂಮ್. ಆ ರೂಮೇ ನನಗೆ ಬೇಕು ಅಂತಲೂ ಮ್ಯಾನೇಜರ್ ಹತ್ರ ಮಾತಾಡಿದ್ದೀನಿ. ಸೊ ಅವ್ರು ಕೂಡ ತುಂಬ ಖುಷಿಪಟ್ಟರು. ಯು ಆರ್ ಶೋಯಿಂಗ್ ಸೋ ಇಂಟ್ರೆಸ್ಟ್, ಖಂಡಿತ ನಾನು ನಿಮ್ಗೆ ಮಾಡಿಕೊಡ್ತೀನಿ ಅಂತ ಹೇಳಿದರೆ. ಆ್ಯಂಡ್ ಇಲ್ಲಿಂದ ಒಂದು 200 meters ನ್ಯಾಚುರಲ್ ಆಗಿ ಫಾರ್ಮ್ ಆಗಿರೋವಂಥ ರಾಕ್ಸ್ ಇದೆ. ಸೊ ಆ ರಾಕ್ಸ್ ಇರೋದ್ರಿಂದ ಏನು ಅಡ್ವಾಂಟೇಜ್ ಅಂದರೆ, ಎಷ್ಟೇ ಕರೆಂಟ್ ಈ ಓಷನಲ್ಲಿ ಏನು ಕರೆಂಟ್ ಫಾರ್ಮ್ ಆಗುತ್ತಲ್ಲ, ಆ ವೇವ್ಸ್ದು ಫೋರ್ಸ್, ಸೊ ಅದನ್ನು ಬ್ರೇಕ್ ಮಾಡುತ್ತೆ ಆ ನ್ಯಾಚುರಲ್ ಆಗಿರೋವಂಥ ರಾಕ್ಸು. ನೀವು ಬೇರೆ ಕಡೆ ನೋಡಿರ್ಬೋದು, ಬೀಚ್ ಮುಂದೆಗಡೆ ಅವ್ರ ಸ್ಟೇ ಮುಂದೆಗಡೆ ಎಲ್ಲ ರಾಕ್ಸ್ ಹಾಕಿರ್ತಾರೆ. ಸೊ ಅದು ಎಷ್ಟೇ ವೇವ್ದು ಫೋರ್ಸ್ ಬಂದರೂ ಬ್ರೇಕ್ ಮಾಡೋದಕ್ಕೆ. ಸೊ ಇದು ನ್ಯಾಚುರಲಾಗಿ ಫಾರ್ಮ್ ಆಗಿರೋದ್ರಿಂದ ಅಲ್ಲೇ 200 meters ಬ್ರೇಕ್ ಆಗಿ ನಿಧಾನಕ್ಕೆ ಬರುತ್ತೆ ನೀರು. ಸೊ ಡೇಂಜರಸ್ ಇಲ್ಲ. ಸೊ ಅದನ್ನು ಸೈಂಟಿಫಿಕ್ಕಾಗಿ ಥಿಂಕ್ ಮಾಡಿ ನೋಡಿ ಏನೇನು ಮಾಡಿದ್ದೀನಿ ನಾನು. ಆ್ಯಂಡ್ ಅಲ್ಲೂ ಕೂಡ ಅಷ್ಟೇ, ಇಲ್ಲಿಂದ ಒಂದು 200 meters ಚಿಕ್ಕ ಚಿಕ್ಕ ರಾಕ್ಸ್ ಇದೆ, ಅಂದರೆ ಅದೆಲ್ಲ ನ್ಯಾಚುರಲಿ ಫಾರ್ಮ್ಡ್. ಸೊ ಇದರಿಂದ ಯಾವುದೇ ಡೇಂಜರಸ್ ಏನೋ ಆಗಿ ವೇವ್ಸ್ ಬರೋದು, ಕೊಚ್ಕೊಂಡು ಹೋಗೋದು ಆ ಥರದ್ದೆಲ್ಲ ನಡೆಯೋದಿಲ್ಲ. ಆ್ಯಂಡ್ ಪಕ್ಕದಲ್ಲೇ ಫಿಶರಿ ಸ್ಟೇಷನ್ ಇದೆ. ಕೆಲವೊಂದು ಜನ ಲೋಕಲಲ್ಲಿ ಬಂದು ಇಲ್ಲಿ ಫಿಶಿಂಗ್ ಮಾಡ್ತಾರಂತೆ. ಬಿಕಾಸ್ ಅವರು ಅಷ್ಟೇ, ಯಾಕೆ ಇಲ್ಲಿ ಬೋಟ್ ನಿಲ್ಲಿಸಿದ್ದಾರೆ ಅಂದರೆ, ಡೈರೆಕ್ಟಾಗಿ ಅವರು ಈ ಥರ ಯಾವತ್ತೇ ಆಗಲಿ ಸಮುದ್ರಕ್ಕೆ ಡೈರೆಕ್ಟಾಗಿ ಹೋಗೋಕ್ಕಾಗೋದಿಲ್ಲ ಆ ಫೋರ್ಸ್, ಆ ವೇವ್ ಫೋರ್ಸಿಂದ. ಸೊ ಅವ್ರು ಏನು ಮಾಡ್ತಾರೆ, ಎಲ್ಲ ಕಡೆನೂ ಅಷ್ಟೇ, ಎಲ್ಲಿ ರಾಕ್ಸ್ ಇರುತ್ತೆ, ಎಲ್ಲಿ ಫೋರ್ಸ್ ಬ್ರೇಕ್ ಆಗುತ್ತೋ ಅಲ್ಲಿ ಮಾತ್ರ ಅವರು ಬೋಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಆಗ್ತಾರೆ. ಸೊ ಅದು ಕೂಡ ಬೋಟಿಂಗ್ ಪಾಯಿಂಟ್ ಇಲ್ಲೇ ಇದೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ನಾನು ಸಖತ್ ಎಂಜಾಯ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನೋಡೋಣ ಬನ್ನಿ ಇವತ್ತಿನ ಡೇ ಹೇಗಿರುತ್ತೆ ಅಂತ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ರೀತಿ ನನ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಈಗ ನಾವು ಡ್ರೈವಿನ್ ಬೀಚ್ಗೆ ಹೋಗಬೇಕು. ಇವಾಗ ಹೋಗಿ ನಾನು ರೂಪೇಶ್ನ ಎಬ್ಬಿಸಿ ಆ ರಾಕ್ ಮೇಲೆ ಹೋಗೋಣ ಅನ್ನೋದು ಪ್ಲ್ಯಾನ್ ಇದೆ ಇವಾಗ. ಸೊ ಅಲ್ಲೊಂದು 2 ಸಲ ಒಂದು 10 ನಿಮಿಷ ಅಲ್ಲಿ ಹೋಗ್ಬಿಟ್ಟು ಬಂದುಬಿಟ್ಟು ಆಮೇಲೆ ನಾವು ಅಲ್ಲಿಗೆ ಹೋಗೋಣ. ಬನ್ನಿ, ಐ ಆಮ್ ಸೂಪರ್ ಎಕ್ಸೈಟೆಡ್ ಟು ಶೋ ಯು ಎವ್ರಿಥಿಂಗ್.
ಜಿ, ಅವನ ಭಾಷೆಯಲ್ಲಿ ಜಿ ಅಂದರೆ ನೀರು. ಎಲ್ಲಿ ಜಿಯ? ನಿಂಗೆ ಇಷ್ಟ ಆಯ್ತಾ? ಇಷ್ಟ ಆಯ್ತಾ ನಿನಗೆ? ಇಷ್ಟ ಆಯ್ತಾ? ಕೆಳಗಡೆ ಹೋಗ್ಬಾರ್ದು, ಕ್ರಾಬ್ಸ್ ಇದೆ. ಪಪ್ಪನೇ ಬಿಡಿಸ್ಬಿಟ್ಟು ಅಲ್ಲಿ ಹೋಗೋಣ ಬಾ ರಾಕ್ ಹತ್ರ. ಎಸ್, ನನ್ನ ರೂಮೆಲ್ಲ ಲಾಕ್ ಹಾಕಿದೆ. ಸೊ ಈಗ ಬನ್ನಿ ಆ ರಾಕ್ ಹತ್ರ ಕರ್ಕೊಂಡು ಹೋಗ್ತೀವಿ. ರೂಪೇಶ್ ಯದುವೀರ್ ಎದ್ದು ಇಲ್ಲಿ ಕೂತ್ಕೊಂಡು ಅವ್ರ ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ದಾರೆ ನೋಡಿ. ಕಮಾನ್ ರೂಪೇಶ್. ಹೇಗಿತ್ತು ನಿನಗೆ ಒನ್ ಡೇ? ಹೇಗಿತ್ತು ಸರಾ ರಾಕ್ ರೆಸಾರ್ಟಲ್ಲಿ? ಹಾಂ, ಫ್ರೀ ಅನಿಸ್ತಾ? ಹಾಂ, early morning spending time with my son. ಕನ್ನಡದಲ್ಲಿ ಹೇಳು. Facing towards the beach. ಕನ್ನಡದಲ್ಲಿ ಹೇಳು. ಏನು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ ಮಗನ ಜೊತೆ. ಯದುವೀರ್ ನಿದ್ದೆ ಬಂತ ಚೆನ್ನಾಗೆ? ಒಂದೇ ಒಂದ್ಸಲ ಎದ್ದಿದ್ದಲ್ಲ. ಹಾಂ, ಒಂದ್ಸಲ ಎದ್ದಿದ್ದ. ಸರಿ ಬನ್ನಿ ಅಲ್ಲಿ ಹೋಗೋಣ. ಸರಿ ಹೋಗೋಣ. ಪದ ಬನ್ನಿ ಬನ್ನಿ ಹೋಗೋಣ ಬನ್ನಿ. ಸಕ್ಕತ್ತಾಗಿದೆ. ನಾನು ಎತ್ಕೊಂಡ್ಲಾ? ನೀನು ವ್ಲಾಗ್ ಮಾಡ್ತೀಯಾ? ನನಗೆ ನಿನ್ನೆ ಬೀಚಲ್ಲಿ ಆಟಾಡಿ ತೈಸೆಲ್ಲ ನೋವ್ತಾ ಇದೆ. ಅದಕ್ಕೆ ಹೇಳೋದು ಸಣ್ಣ ಆಗಬೇಕು ಅಂತ. ಇನ್ನು ಸ್ಟಾರ್ಟ್ ಮಾಡ್ತೀನಿ. ಹಾಂ, ಇನ್ನು ಸ್ಟಾರ್ಟ್ ಮಾಡ್ತೀನಿ. ನನ್ನ ವರ್ಕೌಟ್ ಎಲ್ಲ ಮಾಡಿ ಸಣ್ಣ ಬೋಟ್ಸ್ ನೋಡಿ ರೂಪೇಶಲ್ಲಿ ಅಷ್ಟು ಬೇಗ ಫಿಶಿಂಗ್ ಮಾಡೋಕ್ಕೆ ಹೋಗಿದ್ದಾರೆ. ಚಿಕ್ಕ ಚಿಕ್ಕ ಬೋಟ್ಸು. ನಾವು ನಿಮಗೆ ಕ್ಯಾಮ್ರಲ್ಲಿ ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ, ಐ ಡೋಂಟ್ ನೋ. ಚಿಕ್ಕ ಚಿಕ್ಕ ಬೋಟ್ಸು, ಇಷ್ಟಿಷ್ಟೇ ಇಲಿ ಮರಿಗಳ ಥರ ಇದೆ. ಕಡಲ ತೀರದ. ಹಾಂ, ನೈಟ್ ಎಷ್ಟು ಒಳಗಡೆ ಬಂದಿದೆ ನೋಡಿ. ಇಲ್ಲಿವರೆಗೆ ಬಂದಿದೆ ಫ್ರೆಂಡ್ಸ್ ನೀರು. ಡೇ ಆಗ್ತಾ ಒಳಗಡೆ ಹೋಗ್ಬಿಡುತ್ತೆ. ಬೀಚ್ ಗೊತ್ತು, ಹೇಳಿದ್ದೀನಿ ಅದು ಹೆಂಗೆ ಬ್ಲಾಕ್ ಆಗುತ್ತೆ. ಕಡಲ ತೀರದ ಸಾಂಗ್ ಹಾಕೊಂಡು ಹೋಗೋದು ಇವಾಗ. ನೀರಲ್ಲಿ ಹೋಗ್ಬೇಡ ಸೋನಿ ಅಂತಾರೆ ರೂಪೇಶ್. ಮಾರ್ನಿಂಗ್ ಜಾಗ್ ಮಾಡ್ತಾ ಇದ್ದಾರೆ. ಚೊಪ್ಲಿನ ಇಲ್ಲೇ ಬಿಟ್ಟು ಹೋಗ್ತಾ ಇದೀವಿ. ನೋಡ್ಬೋದು, ಈ ಕಡೆನೂ ಬೀಚ್ ಆ್ಯಂಡ್ ಈ ಕಡೆನೂ ಬೀಚ್. ಸೆಂಟ್ರಲ್ ನಡ್ಕೊಂಡು ಆ ಒಂದು ರಾಕ್ ಹತ್ರ ಹೋಗೋವಂಥದ್ದು. ಬನ್ನಿ ಇವಾಗ ಹೋಗೋಣ. ರೂಪೇಶ್ ಹೋಗ್ತಾ ಇದ್ದಾರೆ ಆಲ್ರೆಡಿ. ವಾವ್, ಫಿಶ್ ಟೇಲ್ ಕಟ್ಟಾಗಿಬಿಟ್ಟಿದ್ದಾರೆ ಪಾಪ. ಎಷ್ಟು ಈ ಥರ ಸತ್ತೋಗಿರೋ ಫಿಶಸ್ ಸಿಗುತ್ತೋ ಇಲ್ಲಿ ನೋಡಿ, ಎಷ್ಟು ಸಕ್ಕತ್ತಾಗಿದೆ. ಆ್ಯಂಡ್ ಇದ್ರ ಮೇಲೆ ಹೋಗೋಣ ಬನ್ನಿ. ಜಾರುತ್ತೆ ಅದು. ಹುಷಾರು ರೂಪೇಶ್, ಜಾರತ್ತೆ. ಕ್ರಾಬ್ಸ್ ಇದಾವ. ನಮ್ಮ ಮ್ಯಾನೇಜರ್ ಹೇಳಿದ್ದಾರೆ ಇಲ್ಲಿ ಕ್ರಾಬ್ಸ್ ಇಟ್ಕೊಂಡು ಇವತ್ತು ನಮಗೆ ಸ್ಪೆಷಲ್ ಸೀ ಫುಡ್ ಡಿನ್ನರ್ ಮಾಡಿಕೊಡ್ತಾರಂತೆ. ಇಲ್ಲ ಹೆಂಗೆ ಇಟ್ಕೋತಾರತ್ತೆ ನೋಡಿದ್ರೆ, ಹೆಂಗೆ ಪಿಟ ಅಂತ ಇದ್ದಾವೆ. ಇದೆಲ್ಲ ಕ್ರ್ಯಾಬ್ಸೆ. ಓಕೆ, ಅದ್ರ ಮೇಲೆನಾ ಸಾಕು ರೂಪೇಶ್, ನಂಗೆ ಭಯ ಆಗುತ್ತೆ. ಇಲ್ಲೆಲ್ಲ ಇದ್ದಾವೆ ಫ್ರೆಂಡ್ಸ್. ಅಲ್ಲಿ ನೋಡಲ್ಲಿ ಹೆಂಗೆ ಮೆತ್ಕೊಂಡವೆ. ಅಲ್ಲಿ ನೋಡ್ತಾ ಗೊತ್ತಾಗ್ತಿದೆಯಾ ನಿಮಗೆ? ಅಷ್ಟೇ ಝೂಮ್ ಮಾಡೋಕ್ಕಾಗೋದು ಅನ್ಸುತ್ತೆ.
ನೋಡಿ ಹೆಂಗೆ ಹೋಗ್ತಿದೆ ನೋಡಿ, ಅಲ್ಲಿ ಹೋಗ್ಬೇಕು ರೂಪೇಶ್. ನೋಡಿ ಹೆಂಗೆ ಓಡಾಡ್ತಿದ್ದೇವೆ ನೋಡಿ ಕ್ರ್ಯಾಬ್ಸ್. ಮೆತ್ಕೊಂಡ್ಬಿಟ್ಟಿದ್ದಾವೆ ಬಂಡೆಗೆಲ್ಲ. ಎಲ್ಲಿ ಬರ್ತಾಯಿದೆ ಬರಲ್ಲ ಸಾಯಂಕಾಲ. ಹಾಂ ಹೋಗಲ್ಲ ಇಷ್ಟೇ. ನಾನು ನೋಡಿಲ್ಲ ಮುಚ್ಚಿಟ್ಕೋತಾ ಇದೆ ಫ್ರೆಂಡ್ಸ್. ಮೈ ಗಾಡ್ ಎಷ್ಟು ಕ್ಯೂಟಾಗಿ ನಡೀತಾ ಇದೆ ನೋಡಿ. ಹೋಗ್ಬಿಡ್ತು ಒಳಗಡೆ. ನೋಡಿ ಅಲ್ಲಿ ಒಂದು ಬೋಟ್ ಇದೆ ಅಷ್ಟೇ, ಸುಮ್ಮನೆ ಮಾಡೋಕ್ಕಾಗುತ್ತೆ. ಇಲ್ಲೊಂದು ಬೋಟ್ ಇದೆ ಅಷ್ಟೇ ಕಾಣಿಸ್ತಾ ಇರೋದು, ಏನು ಕಾಣಿಸ್ತಾ ಇಲ್ಲ. ಸಕ್ಕದಾಗಿದೆ. ನೀವು ಯಾವತ್ತಾದರೂ ಫ್ರೀ ಆದರೆ ಖಂಡಿತ ಈ ಪ್ಲೇಸ್ಗೆ ನೀವು ವಿಸಿಟ್ ಮಾಡಿ. ನನಗೆ ಹೇಳ್ತೀರಾ ಸೌಂದರ್ಯ ಎಷ್ಟು ಬ್ಯೂಟಿಫುಲ್ ಆಗಿರೋ ಪ್ಲೇಸ್ ತೋರಿಸಿದ್ದೀರಾ ನೀವು. ಇಲ್ಲೊಂದು ಬರ್ಡ್ ಕೂಡ ಇದೆ. ಇದುವೇ ಏನೇನು ನೋಡಿದೆ? ಜಿಯೋ ಎಲ್ಲಿದೆ? ಹಾಂ ಜಿಯೋ ಎಲ್ಲಿದೆ? ಸ್ವಲ್ಪ ಹೊತ್ತು ಸಕ್ಕದಾಗಿದೆ. ಈ ಎರಡೂ ಓಷನ್ ಒಂದಾಗೋ ಪ್ಲೇಸ್ ಇದು. ಸೇಮ್ ನೀರೇ, ಬಂಡೆಯಿಂದ ದೂರ ಆಗಿರ್ತಾರೆ, ತಿರ್ಗಾ ಇಲ್ಲಿ ಒಂದಾಗ್ತಾರೆ. ಬಾ ಹೋಗೋಣ ಬಾ. ಹೋಗ್ಬೇಕಂತ ಅವ್ನಿಗೆ ಈ ಸೈಡ್ ನೀರಲ್ಲಿ. ನೋಡಿ ಕ್ರಾಬಲ್ಲಿ ಹೆಂಗೆ ಸತ್ತೋಗಿದೆ. ಫೋನ್ ಅಂತವ ಬ್ರೇಕ್ಫಾಸ್ಟ್ಗೆ ಏನೇನು ಕೊಟ್ಟಿದ್ದಾರೆ ಅಂದರೆ ಫ್ರೂಟ್ಸ್ ಬೌಲ್ ಕೊಟ್ಟಿದ್ದಾರೆ. ಇದು ಚೀಸ್ ಆ್ಯಂಡ್ ದಿಸ್ ಇಸ್ ಜಾಮಾ ಸ್ವೀಟ್ ಜಾಮ್ ಅಂತ ಬಟರ್ ಆ್ಯಂಡ್ ಜಾಮ್ ಆ್ಯಂಡ್ ಬ್ರೆಡ್ ಆಮ್ಲೆಟ್. ಇದು ಒತ್ತು ಶಾವಿಗೆ. ದಿಸ್ ಇಸ್ ಸ್ವೀಟು ಏನಾದರೂ ಇದೆ. ದಿಸ್ ಇಸ್ ವೆಜಿಟೇಬಲ್ ಸೂಪ್ ಕೊಟ್ಟಿದ್ದಾರೆ. 2 ಡ್ರಿಂಕ್ಸ್. ಬ್ರೇಕ್ಫಾಸ್ಟ್ ಬೀಚಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿ ರೂಮಿಗೆ ಬಂದು ನಾನು ಫ್ರೆಶ್ ಅಪ್ ಆಗಿ ರೆಡಿ ಆಗಿಬಿಟ್ಟೆ. ರೂಪೇಶ್ ಅದು ಆಗಿರಲಿಲ್ಲ. ಅಷ್ಟೊತ್ತಲ್ಲೇ ಬ್ರೇಕ್ಫಾಸ್ಟ್ ಬಂತು. ಮುಗಿಸ್ಕೊಂಡು ನೀವಿಬ್ಬರು ರೆಡಿಯಾಗಿ ಅಂತ ಅಂದ್ಬಿಟ್ಟು ಇಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ವಿ. ತುಂಬಾ ಯಮ್ಮಿ ಆಗಿತ್ತು. ಇಡಿಯಪ್ಪಂ ಕೊಟ್ಟಿದ್ರು ಇವತ್ತು ಸ್ಪೆಷಲ್ಲು, ಅಂದರೆ ಹೊತ್ತು ಶಾವಿಗೆ. ಯದುವೀರ್ಗೆ ಅದನ್ನೇ ತಿನ್ನಿಸಿದೆ. ಕಂಪ್ಲೀಟಾಗಿ ಒಂದು ಕಂಪ್ಲೀಟ್ ಇಡ್ಲಿ ಸೈಜಲ್ಲಿರುತ್ತೆ, ಅದನ್ನು ತಿನ್ಕೊಂಡ. ಅದ್ರ ಜೊತೆ ಪಪ್ಪಾಯ ಒಂದು, ವಾಟರ್ ಮೆಲನ್ ಸ್ವಲ್ಪ ತಿನ್ನಿಸಿದೆ. ಅವನ್ನ ಬ್ರೇಕ್ಫಾಸ್ಟ್ ಮುಗೀತು. ಸೊ ಇದು ಮುಗಿಸ್ಕೊಂಡು ನಾವು ಬೇರೆ ಪ್ಲೇಸ್ಗೆ ಹೋಗಬೇಕು. ಅದು ಎಲ್ಲಿ ಹೋಗ್ತಾ ಇದೀವಿ ಅಂತ ಕೂಡ ತಿಳಿಸ್ಕೊಡ್ತೀನಿ. ನಾನು ಏನು ಹೇಳೋದು ಅಂದರೆ, ಲೈಫಲ್ಲಿ ಕಮಿಟ್ಮೆಂಟ್ಸು, ಸ್ಟ್ರೆಸ್ಸು ಎಲ್ಲ ಇದ್ದಿದೆ. ಎಲ್ಲದರಲ್ಲೂ ಒಂದು ಸ್ವಲ್ಪ ಬ್ರೇಕ್ ತೊಗೊಂಡು ಈ ಥರ ಹೊರಗಡೆ ಬಂದು ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಒಬ್ಬೊಬ್ಬರು ಒಪಿನಿಯನ್ ಶೇರ್ ಆಗುತ್ತೆ, ಇನ್ನು ನಿಮ್ಮ ಬಾಂಡಿಂಗ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ನಾನು ನಂಬಿದ್ದೀನಿ. ಈ ಥರ ಬೀಚ್ಗೆ ಹೋಗಬೇಕು, ಈ ಥರ ಎಕ್ಸ್ಪೆನ್ಸಿವ್ ಪ್ಲೇಸಸ್ಗೆ ಹೋಗಬೇಕು ಅನ್ನೋದು ಏನೂ ಇಲ್ಲ. ಜಸ್ಟ್ ಎಷ್ಟೇ ಬ್ಯುಸಿ ಸ್ಕೆಡ್ಯೂಲ್ ಇದ್ದರೂ ಹಸ್ಬೆಂಡ್ ಆ್ಯಂಡ್ ವೈಫ್ ಟೈಮ್ ಕೊಟ್ಕೊಂಡು ಅವ್ರ ಆಫೀಸಿಂದ ಬಂದಾಗ ಏನೇ ಆಗಿರಲಿ, ಊಟ ಎಲ್ಲ ಆದಮೇಲೆ ಒಂದು ಚಿಕ್ಕ ವಾಕ್ ಹೋಗಿ ಒಂದು 5 ರೂಪೀಸ್ ಐಸ್ ಕ್ರೀಮ್ ತಿಂದು ಕೂತ್ಕೊಂಡು ಮಾತಾಡಿದ್ರೂ ನಿಮ್ಮ ಬಾಂಡಿಂಗ್ ಅನ್ನೋದು ಸ್ಟ್ರಾಂಗ್ ಆಗುತ್ತೆ. ನಾವು ಈ ಥರ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಇದು ಮುಗಿಸ್ಕೊಂಡು ನೆಕ್ಸ್ಟ್ ಏನಾಗುತ್ತೆ ಅಂತ ತೋರಿಸ್ತೀವಿ. ಸ್ಟೇ ಟ್ಯೂನ್.
ನೋಡಿ ಹೋಗಕ್ಕೆ ಅವರಪ್ಪ ಯದುವೀರ್ಗೆ ಹೆಂಗೆ ರೆಡಿ ಮಾಡ್ತಿದ್ದಾರೆ, ತಲೆ ಬರ್ಸ್ತಿದ್ದಾರೆ. ಸಾಕ್ಬಿಡು ಯದುವೀರ್, ರೆಡಿ, ಗುಡ್ ಬಾಯ್. ಇವಾಗ ಕಾರ್ ಹತ್ರ ಹೋಗಿ ಕಾರ್ನ ತಗೊಂಡು ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ. ಅಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಲ್ಲ ಅದು ಕೂಡ ಇವ್ರದೇ ಪ್ರಾಪರ್ಟಿ, ಬಟ್ ಅದೆಲ್ಲ ಕಮ್ಮಿ. ಇದಕ್ಕೆ ಕಂಪೇರ್ ಮಾಡಿದ್ರೆ ಆಫ್ ಪ್ರೈಸ್ ಕಮ್ಮಿ, ಆಫ್ ಪ್ರೈಸ್ ಜಾಸ್ತಿ. ಹತ್ತದೇ ಇರೋದು, ಇಳಿಯೋದೇ ಇರೋದೇ ಇಳಿದ್ಬಿಟ್ವಿ. ವೆಯ್ಟ್ ಗೇನ್ ಆಗ್ಬಿಟ್ಟು ಬೇಡ ನನ್ನ ಪಜೀತಿ. ಅಯ್ಯಪ್ಪ, ಗೈಸ್ ಎಷ್ಟು ಹ್ಯೂಮಿಡಿಟಿ ಇದೆ ಅಂದರೆ ಲಿಟ್ರಲಿ ನೀವು ನೋಡ್ಬೋದು, ಫುಲ್ಲು ಸ್ವೆಟ್ ಆಗಿದ್ದೀನಿ. ಮೈ ಗಾಡ್, ಎ ಸಿ ಅಲ್ಲಿ ಬಂದರೆ ಸ್ವರ್ಗಕ್ಕೆ ಬಂದಂಗೆ ಆಯಿತು ನನಗಂತೂ. ಅಯ್ಯಪ್ಪ, ರೂಪೇಶು ಅಷ್ಟೇ ಫುಲ್ಲು ಸ್ವೆಟ್ಟು ನೋಡಿ. ಏನೂ ನಾನು ಮೇಕಪ್ ಹಾಕಿಲ್ಲ, ಬರೀ ಲಿಪ್ಸ್ಟಿಕ್ ಮಾತ್ರ ಹಾಕ್ಕೊಂಡೆ, ಸನ್ಸ್ಕ್ರೀನ್ ಹಾಕ್ಕೊಂಡೆ ಅಷ್ಟೇ. ರೆಡ್ ಆಗಿಬಿಟ್ಟಿದ್ದೀನಿ ನಾನು. ಅಪ್ಪ ನೋಡಿ, ಇದೇ ನೆಂದೋಗ್ಬಿಡ್ತು, ಅಷ್ಟು ಸ್ವೆಟ್ ಆಗಿದೆ. ನೋಡಿ, ನೋ ಮೇಕಪ್, ಓನ್ಲಿ ಸನ್ಸ್ಕ್ರೀನ್. ಹಾಂ, ಚಲೋ ಲೆಟ್ಸ್ ಗೋ. ಗಣೇಶ ಎಲ್ಲ ಒಳ್ಳೇದಾಗ್ಲಪ್ಪ. ಓಕೆ, 40 rupees ಚೇಂಜ್ ನೋಡಿ. 40 rupees ಮುಜಾ ಪಿಲಂಗಡ್ ಡ್ರೈವಿಂಗ್ ಬೀಚ್. ಓಕೆ, ಏಷ್ಯಾಲೇ ಲಾರ್ಜೆಸ್ಟ್ ಡ್ರೈವಿಂಗ್ ಬೀಚ್ ಅಂದ್ರೆ ಇದೆ. ಆಲ್ಮೋಸ್ಟ್ 4 kilometers ಏನೋ ಗೂಗಲಲ್ಲಿ ತೋರಿಸ್ತಾ ಇದೆ. ನೋಡೋಣ ಹೇಗಿರುತ್ತೆ ಅಂತ. ಐ ಆಮ್ ವೆರಿ ಎಕ್ಸೈಟೆಡ್ ಟು ಗೋ ಇನ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಬಂದ್ಬಿಟ್ವಿ ಒಳಗಡೆ. ಸ್ಪೀಡ್ ಓನ್ಲಿ 20 kilometer. ವಾವ್ರೇ, ಬಾಪ್ರೇ, ಅಲ್ಲಿ ಫ್ಲೋಟಿಂಗ್ ಎಲ್ಲ ಇದೆ ರೂಪೇಶ್. ಫ್ಲೋಟಿಂಗ್ ನೋಡ್ಬೋದು ನೀವು, ಎಷ್ಟು ಜನಗಳು ಇಲ್ಲಿ ಡ್ರೈವ್ ಮಾಡ್ತಾ ಇದ್ದಾರೆ. ನೈಸ್, ಅಲೆಗಳು ಬರ್ತಾ ಇದೆ, ಪಕ್ಕದಲ್ಲೇ ನಾವು. ಸಕ್ಕದಾಗಿದೆ ನೋಡಿ, ಎಷ್ಟು ಸಕ್ಕದಾಗಿದೆ. ಇನ್ನು ಒಂದು ಸ್ವಲ್ಪ ಮುಂದೆ ಹೋದ್ಮೇಲೆ ಸ್ವಲ್ಪ ಕ್ರೌಡ್ ಕಮ್ಮಿ ಇರುತ್ತೆ, ಅವಾಗ ಬೀಚ್ ಪಕ್ಕದಲ್ಲೇ ಹೋಗೋಣ. ಏನು ರೂಪೇಶ್? ಫುಲ್ ಕ್ರೌಡ್ ಇದೆ ಇವತ್ತು ವೀಕೆಂಡ್ ಅಲ್ಲಪ್ಪ. ಫ್ಲೋಟಿಂಗ್ ಬ್ರಿಡ್ಜ್ ಹತ್ರ ನಿಲ್ಸು. ಇದು ಫ್ಲೋಟಿಂಗ್ ಬ್ರಿಡ್ಜ್ ಹತ್ರ. ಇದು ಮ್ಯಾಂಗ್ಳೂರಲ್ಲೂ ಇದೆ, ಮ್ಯಾಂಗ್ಳೂರಲ್ಲೂ ಉಡುಪಿಯಲ್ಲೂ. ಇದು ಮೇ ಬಿ ಪೇ ಮಾಡಿ ಹೋಗ್ಬೇಕು ಅನ್ಸುತ್ತಮ್ಮ. ಇಲ್ಲ, ಯಾಕೆ ಬಿಡು. ರೂಪೇಶ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಬೀಚ್ ಪಕ್ಕದಲ್ಲೇ. ಆ್ಯಂಡ್ ನೀನು ತಗೊಳ್ತೀಯಾ? ತೆಗ್ದಿದ್ಯಾ? ಕೆಳಗಡೆ ಇಟ್ಕೊ ಕೈ. ಕೆಳಗಡೆ ಹಿಂಗೆ ಬೀಚ್ ಪಕ್ಕದಲ್ಲಿ ನಾವು ಬೀಚ್ ಪಕ್ಕದಲ್ಲಿ ಕಾರ್ ಒಳಗಡೆ ನಾವು ಲಾಂಗ್ ಡ್ರೈವ್ ಹೋಗ್ತಾ ಇದ್ದೀವಿ. ಜೊತೆಗೆ ನೀವು ನೀವೇ
ಸಾಕು. ಓಕೆನಾ? ಏನು ಆ ಕಡೆ ಕ್ರಿಕೆಟ್ ಆಡ್ತಾರೆ. ನಾನು ಡ್ರೈವ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಬೇಡ, ತುಂಬಾ ಕ್ರೌಡ್ ಇದ್ದಾರೆ, ಫೋಟೋಶೂಟ್ ಎಲ್ಲ ಮಾಡ್ತಿದ್ದಾರೆ. ಯದುವೀರ್ ಬೇರೆ ಮಲಗಿದ್ದಾನೆ. ಐ ಡೋಂಟ್ ವಾಂಟ್ ಟು ಡಿಸ್ಟರ್ಬ್ ಹಿಮ್. ಫ್ರೆಂಡ್ಸ್, ಈ ಬೀಚ್ ಹೆಸರು ಬಂದ್ಬಿಟ್ಟು ಮುಜಾಫಿಲಂಗಡ್ ಬೀಚ್ ಅಂತ. ಏಷ್ಯಾಲಿ ಅತಿ ದೊಡ್ಡದಾದಂತಹ ಡ್ರೈವ್ ಇನ್ ಬೀಚ್ ಇರೋ ಅಂತ ಲೊಕೇಶನ್. ತುಂಬಾನೇ ಸಕ್ಕದಾಗಿದೆ. ಯಾರಿಗೆ ಈ ಬೀಚ್ ಒಳಗಡೆ ಎಲ್ಲ ಡ್ರೈವ್ ಮಾಡಬೇಕು ಅಂತ ಕ್ರೇಜ್ ಇರುತ್ತೋ ಅವ್ರು ಬಂದರೆ ಅಂತೂ ಸಕ್ಕದಾಗಿ ಎಂಜಾಯ್ ಮಾಡ್ಬೋದು. ನಾವು ಕೂಡ ಸ್ವಲ್ಪ ಹೊತ್ತು ಬೀಚಿನ ವೇವ್ಸ್ ಜೊತೆ ನಮ್ಮ ಕಾರಲ್ಲಿ ಡ್ರೈವ್ ಮಾಡಿದ್ವಿ. ಜಾಸ್ತಿ ಮಾಡೋಕ್ಕೆ ಹೋಗಿಲ್ಲ, ಬಿಕಾಸ್ ಓಷನಲ್ಲಿ ಸಾಲ್ಟ್ ಜಾಸ್ತಿ ಇರುತ್ತಲ್ಲ, ವಾಟರ್ ಕಂಟೆಂಟ್. ಸೊ ವೇರ್ ಆ್ಯಂಡ್ ಟೇರ್ ಆಗೋ ಚಾನ್ಸಸ್ ಇರುತ್ತೆ ಕಾರ್ಗೆ. ಅದಕ್ಕಾಗಿ ಜಾಸ್ತಿ ಹೋಗಿಲ್ಲ, ಖುಷಿಗೆ ಸ್ವಲ್ಪ ಹೋಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಸಾಕು ಫ್ರೆಂಡ್ಸ್, ನೀವು ಈ ಕಡೆ ಬಂದಾಗ ಈ ಒಂದು ಪ್ಲೇಸ್ನ ವಿಸಿಟ್ ಮಾಡಿ, ವಿಚ್ ಇಸ್ ಸೋ ನೈಸ್. ಅರ್ಲಿ ಮಾರ್ನಿಂಗ್ ಬಂದರೆ ಮೇ ಬಿ ಕ್ರೌಡ್ ಇರೋದಿಲ್ಲ, ಆರಾಮಾಗೆ ನೀವು ಡ್ರೈವ್ ಮಾಡ್ಕೋಬೋದು. ಸಕ್ಕದಾಗಿದೆ ಫ್ರೆಂಡ್ಸ್. ಬಂದಾಗ ಮಿಸ್ ಮಾಡ್ದಂಗೆ ಕಣ್ಣೂರಿಗೆ ಬಂದರೆ ಡ್ರೈವ್ ಇನ್ ಬೀಚ್ ಇದು ವಿಸಿಟ್ ಮಾಡಿ. ಏಷ್ಯಾಲ್ಲೇ ಲಾರ್ಜೆಸ್ಟ್ ಡ್ರೈವ್ ಇನ್ ಬೀಚ್ ಇರೋದು ಇಲ್ಲೇ ಕೇರಳದಲ್ಲಿ. ನನಗೂ ಡ್ರೈವ್ ಮಾಡಬೇಕು ಅಂತ ಆಸೆ ಆಯಿತು. ಸೊ ನಾನು ಕೂಡ ಡ್ರೈವ್ ವೆಕೇಶನ್ನ ಎಂಜಾಯ್ ಮಾಡ್ತಾ ಇದ್ದೀವಿ ಅಂತ. ಮುಂದಿನ ವಿಡಿಯೋಲ್ಲಿ ಸಿಗ್ತೀನಿ. ಈ ವಿಡಿಯೋ ತುಂಬ ಲೆಂತಿ ಆಗ್ತಾ ಇದೆ. ನೆಕ್ಸ್ಟ್ ಇನ್ನೂ ಸಖತ್ತಾಗಿರೋ ಅಂಥ ಇಂಟ್ರೆಸ್ಟಿಂಗ್ ಆಗಿರೋ ಅಂಥ ಪ್ಲೇಸ್ಗೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಪುಟ್ಟ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ. ಇದೇ ರೀತಿ ಸಪೋರ್ಟ್ ಮಾಡ್ತಾರೆ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಬಾಯ್.